ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಕಂತಿನಲ್ಲಿ 2 ಹೊಸ ನಿಯಮಗಳು ಬಂದಿವೆ ಸ್ನೇಹಿತರೆ. ಈ 2 ನಿಯಮಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಅದರ ನಿಮಿತ್ತ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಈ ನಿಯಮವನ್ನು ಪಾಲಿಸದಿದ್ದರೆ 16ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಆದಾಗ್ಯೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿಯ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ವಿಡಿಯೋಗೆ ಲೈಕ್ಸ್ ಮಾಡಿ ನಿಮ್ಮ ಬೆಂಬಲವನ್ನು ತೋರಿಸಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದರೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಮೊದಲು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಕುರಿತು ಬಂದಿರುವ ಹೊಸ ನಿಯಮಗಳ ಬಗ್ಗೆ ತಿಳಿಸುವ ಮುನ್ನ ಒಂದು ಮಹತ್ವದ ಅಪ್ಡೇಟ್ಸ್ ಬಗ್ಗೆ ಹೇಳಬೇಕಾಗಿದೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಮಹಿಳೆಯೊಬ್ಬರು ಮಾಂಗಲ್ಯ ಸರ ಖರೀದಿಸಿದ ವಿಷಯವು ವೈರಲ್ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಬಡ ಮಹಿಳೆಯರಿಗೆ ಸಾಕಷ್ಟು ಸಹಾಯವಾಗಿದೆ. ಪ್ರತಿ ತಿಂಗಳು 2,000 ದೇಣಿಗೆ ಹಣವು ಹಲವಾರು ಕುಟುಂಬಗಳ ಜೀವನವನ್ನು ಬದಲಾವಣೆ ಮಾಡಿದೆ. ಉದಾಹರಣೆಗೆ, ಗಂಗಾವತಿ ಜಿಲ್ಲೆಯ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಕೂಡಿಸಿ 15,000 ನೀಡಿ ಮಾಂಗಲ್ಯ ಸರ ಖರೀದಿಸಿದ್ದಾರೆ. ಈ ರೀತಿಯ ಘಟನೆಗಳು ಗೃಹಲಕ್ಷ್ಮಿ ಯೋಜನೆಯ ಮಹತ್ವದ ತೋರಿಸುತ್ತದೆ. 16ನೇ ಕಂತಿನ ಹೊಸ ನಿಯಮಗಳು. ಹಣ ಜಮಾ ಪ್ರಕ್ರಿಯೆ. ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ದಿನ ಎಲ್ಲರ ಖಾತೆಗೆ ಜಮಾ ಆಗುವುದಿಲ್ಲ. SBI ಅಥವಾ ಕೆನರಾ ಬ್ಯಾಂಕ್ ಖಾತೆ ಹೊಂದಿದವರಿಗೆ ಮೊದಲು ಜಮಾ ಆಗುತ್ತೆ. ಅದರಿಂದ ಬೇಜಾರಾಗಬೇಡಿ, ನಿಮ್ಮ ಬ್ಯಾಂಕಿನಲ್ಲಿ ಕೆಲ ದಿನ ಲೇಟಾಗಿ ಜಮಾ ಆಗಬಹುದು. ಖಾತೆ ಬದಲಾವಣೆ ಮಾಡಬೇಡಿ. ಹೊಸ ಖಾತೆಯನ್ನು ತೆರೆಯುವುದು ಅಥವಾ ಆಧಾರ್ ಲಿಂಕ್ ಪ್ರಕ್ರಿಯೆ ಆರಂಭಿಸಬೇಡಿ. ಈ ರೀತಿಯ ಬದಲಾವಣೆ ಮಾಡಿದರೆ ನಿಮ್ಮ ಹಣ ಲೇಟಾಗಿ ಬರಬಹುದು ಅಥವಾ 2 ತಿಂಗಳ 3 ತಿಂಗಳ ನಂತರ ತಡೆಯಾಗಬಹುದು. KYC ಕಡ್ಡಾಯ. ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಇದು ಇಲ್ಲದಿದ್ದರೆ ನೀವು ಹಣ ಪಡೆಯಲು ಪಾತ್ರರಾಗುವುದಿಲ್ಲ. ಆದ್ದರಿಂದ ನಿಮ್ಮ KYC ಪ್ರಕ್ರಿಯೆ ಪೂರ್ಣಗೊಳಿಸಿ. ನೀವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಪಡೆದಿದ್ದೀರಾ? ಈ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೆ ಲೈಕ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿ. ಈ ತಿಳಿಸಿರುವ ಮಾಹಿತಿ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.